ಗೈಸ್ ಎಲ್ಲ ಅಕ್ಕಿಗಳನ್ನು ಕೂಡ ನಾನು ಡಿವಾರ್ಮಿಂಗ್ ಹಾಕಿದ್ದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿನ್ನೆ ನಾನು ಪಾರಿವಾಳಗಳಿಗೆಲ್ಲ ಡಿವಾರ್ಮಿಂಗ್ ಮಾಡೋದಕ್ಕೋಸ್ಕರ ಅವಳಿಗೆ ಡಿವಾರ್ಮಿಂಗ್ ಸಿರಪ್ನ ಕೊಟ್ಟಿದ್ದೆ. ಸೊ ಮತ್ತು ಇವತ್ತು ಬೆಳಗ್ಗೆ ನಾನು ಹೋಗ್ತಾ ಇದ್ದೀನಿ ಪಾರಿವಾಳ ನೋಡೋದಕ್ಕೆ. ಯಾವ್ಯಾವೆಲ್ಲ ಡಿವಾರ್ಮಿಂಗಲ್ಲಿ ಹುಳಗಳು ಬಂದಿದೆಯಾ ಇಲ್ಲ ನಮ್ಮ ಪಾರಿವಾಳಕ್ಕೆ ಹುಳ ಹಿಡ್ದಿದೆಯಾ ಇಲ್ವೋ ಗೊತ್ತಿಲ್ಲ. ಸೊ ಈಗ ನಾನು ಲಾಫ್ಟಿಗೆ ಹೋಗಿ ಯಾವ ಥರ ಪಾರಿವಾಳಗಳಿಗೆ ಹುಳ ಬಿದ್ದಿದೆಯಾ ಇಲ್ವಾ ಚೆಕ್ ಮಾಡೋಣ. ನೋಡೋಣ, ಯಾವ ಗೂಡಲ್ಲೂ ಕೂಡ ಹುಳಗಳು ಕಾಣಿಸ್ತಾ ಇಲ್ಲ. ನೋಡೋಣ ಯಾವುದರಲ್ಲಿ ಇದೆ ಅಂತ. ಇದರಲ್ಲೂ ಕೂಡ ಇಲ್ಲ. ಇದು ಹುಮ್ಮರು, ಇಲ್ಲೂ ಕೂಡ ಒಂದು ಜೊತೆ ಹುಮ್ಮರ್ ಇದೆ. ಇದರಲ್ಲಿ ಕೂಡ ಇಲ್ಲ. ಸೊ ಅಂದರೆ ಈಗ ಗೂಡಲ್ಲಿ ಹೋಗಲಿಲ್ಲ ಅಂದರೂ ಕೂಡ ಈಗ ಈಚೆ ಬಿಟ್ಟಾಗ ಮೋಷನ್ಗೆ ಹೋದರೆ ಅದರಲ್ಲೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ಕೂಡಗಳಿಲ್ಲ, ನಮ್ಮ ಅಕ್ಕಿಯಲ್ಲಿ ಯಾವುದು ಜಂತುಳ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಹೊಸದಾಗಿ ಬೆಳಗ್ಗೆನೇ ನೀರಿಟ್ಟು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಅಕ್ಕಿಗಳೆಲ್ಲ ಮೋಷನ್ ಹೋಗ್ತಾಯಿದೆ. ಸೊ ನೋಡೋಣ ಗೈಸ್, ಎಲ್ಲ ಅಕ್ಕಿಗಳನ್ನೂ ಕೂಡ ನಾನು ಡಿವಾರ್ಮಿಂಗ್ ಹಾಕಿದ್ದೆ. ಸೊ ಒಂದೇ ಒಂದು ಪಿಜನಲ್ಲಿ ಮಾತ್ರ ಒಂದು ಹುಳ ಕಾಣಿಸ್ಕೊಂಡಿದೆ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿದೆ ಹುಳ, ಇದೇ ಹುಳ. ಸೊ ಈ ಥರ ಪಾರಿವಾಳಕ್ಕೆ ಏನಾದರೂ ಹುಳ ಬಿದ್ದಿದ್ರೆ ಅದು ವೀಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದಕ್ಕೋಸ್ಕರನೇ ಒಂದು 3 ತಿಂಗಳು ಇಲ್ಲ 6 ತಿಂಗಳಿಗೋ ಒಂದ್ಸಲಿ ಡಿವಾರ್ಮಿಂಗ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಯಾರೆಲ್ಲ ಆಲ್ರೆಡಿ ಫಾಲೋ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಹೊಸ ವಿಡಿಯೋಸ್ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೀವೆಲ್ಲ ಎಷ್ಟು ದಿನಕ್ಕೊಂದ್ಸಲಿ ಡಿವಾರ್ಮಿಂಗ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.